ನಮಸ್ಕಾರ ಸ್ನೇಹಿತರೆ, ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಿಮ್ಮ ಮನೆಯಲ್ಲೂ ನೀವು ಪ್ರತಿದಿನ ದೇವರಿಗೆ ಪೂಜೆ ಮಾಡ್ತಾ ಇದ್ದೀರಾ? ಆದರೆ ಜೀವನದಲ್ಲಿ ಏನೋ ಒಂದು ಅಸಮಾಧಾನ, ಸಮಸ್ಯೆ, ಶಾಂತಿಯ ಕೊರತೆ ಅನ್ನಿಸ್ತಾ ಇದೆಯಾ? ಎಷ್ಟು ಪೂಜೆ ಮಾಡಿದರೂ ಫಲ ಸಿಗುತ್ತಿಲ್ಲ. ಮನೆಯಲ್ಲಿ ನಕಾರಾತ್ಮಕ ವಾತಾವರಣ ಇದೆ. ಒಳ್ಳೆಯದು ಶುರು ಆಗುವ ಮುನ್ನ ಏನೋ ಅಡ್ಡಿ ಬರುತ್ತಿದೆ ಅಂತ ಅನಿಸಿದ್ರೆ ಒಮ್ಮೆ ನಿಮ್ಮ ಪೂಜಾ ಕೋಣೆಯತ್ತ ಗಮನ ಹರಿಸಿ. ಹೌದು ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿ ಪೂಜಾ ಕೋಣೆ ಅಂತ ಅಂದರೆ ದೇವರ ಮನೆ. ಅಲ್ಲಿ ಇರುವ ಒಂದು ಸಣ್ಣ ತಪ್ಪು ಕೂಡ ನಮ್ಮ ಜೀವನದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತೆ. ಇಂದು ಈ ವಿಡಿಯೋದಲ್ಲಿ ಪೂಜಾ ಕೋಣೆಯಲ್ಲಿ ಇಡಲೇಬಾರದ 5 ಅತ್ಯಂತ ಮಹತ್ವದ ವಸ್ತುಗಳು ಯಾವುವು, ಅವುಗಳಿಂದ ಏನು ಸಮಸ್ಯೆಗಳು ಬರುತ್ತವೆ, ಸರಿಯಾದ ವಿಧಾನ ಏನು, ಎಲ್ಲವನ್ನ ಕೂಡ ಸರಳವಾಗಿ ಉದಾಹರಣೆಗಳೊಂದಿಗೆ ತಿಳಿಯೋಣ. ಈ ವಿಡಿಯೋ ಕೊನೆಯಲ್ಲಿ ನೀವು ನಿಮ್ಮ ಪೂಜಾ ಕೋಣೆಯನ್ನು ನೋಡಿದಾಗ ಇದರಿಂದಲೇ ಅಲ್ವಾ ಸಮಸ್ಯೆ ನಮಗೆ ಬರ್ತಾ ಇದ್ದಿದ್ದು ಅಂತ ಅನಿಸುತ್ತೆ. ವಾಸ್ತುಶಾಸ್ತ್ರದಲ್ಲಿ ಹೇಳುವಂತೆ ಪೂಜಾ ಕೋಣೆ ಮನೆಯ ಶಕ್ತಿ ಕೇಂದ್ರ ಅಂತಲೇ ಹೇಳಬಹುದು. ಇಲ್ಲಿ ಸಕಾರಾತ್ಮಕ ಶಕ್ತಿ ಪ್ರವೇಶಿಸುತ್ತದೆ, ಮನಸ್ಸಿಗೆ ಶಾಂತಿ ಸಿಗುತ್ತದೆ, ಕುಟುಂಬದ ಮೇಲೆ ದೇವರ ಅನುಗ್ರಹ ಇರುತ್ತದೆ. ಆದರೆ ಈ ಪವಿತ್ರ ಸ್ಥಳದಲ್ಲಿ ನಿಷೇಧಿತ ವಸ್ತುಗಳು ಇದ್ದರೆ ಅದೇ ಶಕ್ತಿ ನಕಾರಾತ್ಮಕವಾಗಿ ಮಾರ್ಪಾಡಾಗುತ್ತದೆ. ಹಾಗಾದರೆ ಪೂಜಾ ಕೋಣೆಯಲ್ಲಿ ಯಾವ ವಸ್ತುಗಳನ್ನು ಇಡಬಾರ್ದು ಒಂದೊಂದಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುರಿದ ದೇವರ ವಿಗ್ರಹವನ್ನು ಇಡುವಂಥದ್ದು. ಪೂಜಾ ಕೋಣೆಯಲ್ಲಿ ಎಂದಿಗೂ ಕೂಡ ಮುರಿದ ದೇವರ ವಿಗ್ರಹವನ್ನಾಗಲಿ, ಕೈ ಅಥವಾ ಕಾಲು ಮುರಿದ ಮೂರ್ತಿಯನ್ನಾಗಲಿ, ಬಿರುಕು ಬಿಟ್ಟ ಫೋಟೋವನ್ನು ಇಡಬಾರ್ದು. ವಾಸ್ತುಶಾಸ್ತ್ರದ ಪ್ರಕಾರ ಮುರಿದ ವಿಗ್ರಹಗಳು ಶಕ್ತಿಯ ಹರಿವನ್ನು ತಡೆದು ಹಾಕುತ್ತವೆ, ನಕಾರಾತ್ಮಕತೆಯನ್ನು ಹೆಚ್ಚಿಸುತ್ತವೆ, ಪೂಜೆಯ ಫಲವನ್ನು ನಾಶ ಮಾಡುತ್ತವೆ. ಬಹುಜನ ಹೇಳ್ತಾರೆ, ಅಯ್ಯೋ ದೇವರನ್ನೇ ಹೇಗೆ ತೆಗೆದುಹಾಕೋದು ಅಂತ. ಆದರೆ ಸ್ನೇಹಿತರೆ, ಮುರಿದ ವಿಗ್ರಹವನ್ನು ಪೂಜಿಸುವುದು ದೇವರ ಅಪಮಾನಕ್ಕೆ ಸಮಾನ ಅಂತ ಶಾಸ್ತ್ರಗಳು ಹೇಳ್ತವೆ. ಸರಿಯಾದ ವಿಧಾನ ಏನು ಅಂತ ಅಂದರೆ, ಮುರಿದ ವಿಗ್ರಹವನ್ನು ಗೌರವಪೂರ್ವಕವಾಗಿ ಹರಿಯುವ ನೀರಿಗೆ ಬಿಡುವುದು ಅಥವಾ ನೆಲದಲ್ಲಿ ಹೂಳುವುದು. ಹೀಗೆ ಮಾಡಿದ್ರೆ ದೋಷ ಆಗೋದಿಲ್ಲ ಅಂತ ಹೇಳಲಾಗತ್ತೆ. ಇನ್ನು ಎರಡನೆಯದಾಗಿ ಒಣಗಿದ ಹೂವುಗಳು. ನಾವು ಪ್ರತಿದಿನ ದೇವರಿಗೆ ಹೂವನ್ನು ಅರ್ಪಿಸುತ್ತೇವೆ, ಅದು ತುಂಬಾ ಶುಭ. ಆದರೆ ಒಣಗಿದ ಹೂವುಗಳನ್ನು ದೇವರ ಮುಂದೆ ಹಾಗೇ ಇಡುವುದು ವಾಸ್ತುದೋಷಕ್ಕೆ ಕಾರಣ ಅಂತ ಹೇಳಲಾಗತ್ತೆ. ವಾಸ್ತುಶಾಸ್ತ್ರ ಹೀಗೆ ಹೇಳುತ್ತೆ, ಒಣಗಿದ ಹೂವುಗಳು ಮೃತ ಶಕ್ತಿಯನ್ನು ಸೂಚಿಸುತ್ತದೆ, ನಕಾರಾತ್ಮಕ ಕಂಪನಗಳನ್ನು ಆಕರ್ಷಿಸುತ್ತವೆ. ಅದಕ್ಕಾಗಿ ಪೂಜೆಯಾದ ಮರುದಿನ ಬೆಳಗ್ಗೆ ದೇವರ ಅಲಂಕಾರ ಮಾಡುವಾಗಲೇ ಒಣಗಿದ ಹೂವುಗಳನ್ನು ತೆಗೆದುಹಾಕಬೇಕು. ಒಂದು ಚಿಕ್ಕ ಉದಾಹರಣೆ, ಹೂವು ಹೊಸದಾಗಿರುವಾಗ ಸುಗಂಧ ಇರುತ್ತೆ, ಒಣಗಿದಾಗ ದುರ್ವಾಸನೆ ಬರುತ್ತೆ. ಅದೇ ರೀತಿ ಶಕ್ತಿಯಲ್ಲೂ ಕೂಡ ವ್ಯತ್ಯಾಸ ಇರುತ್ತೆ. ಇನ್ನು ಮೂರನೇದಾಗಿ ಪೂರ್ವಜರ ಫೋಟೋ. ಇದು ಬಹಳ ಜನ ಮಾಡುವ ದೊಡ್ಡ ತಪ್ಪು ಅಂತಲೇ ಹೇಳ್ಬೋದು. ಪೂಜಾ ಕೋಣೆಯಲ್ಲಿ ಅಜ್ಜ ಅಜ್ಜಿ, ತಂದೆ ತಾಯಿ, ಪೂರ್ವಜರ ಫೋಟೋ ಇಡುವುದು ವಾಸ್ತುಶಾಸ್ತ್ರ ಕಟ್ಟುನಿಟ್ಟಾಗಿ ನಿಷೇಧಿಸುತ್ತದೆ. ಏಕೆಂದರೆ ಧರ್ಮಗ್ರಂಥಗಳು ಹೇಳುವಂತೆ ದೇವತೆಗಳ ಸ್ಥಾನ ಬೇರೆ, ಪೂರ್ವಜರ ಸ್ಥಾನ ಬೇರೆ. ಪೂಜಾ ಮಂದಿರವು ದೇವತೆಗಳಿಗೆ ಮೀಸಲಾದ ಸ್ಥಳ, ಪೂರ್ವಜರಿಗೆ ಅಲ್ಲ. ವಾಸ್ತು ಸಲಹೆ ಏನಂದರೆ, ಪೂರ್ವಜರ ಫೋಟೋಗಳನ್ನು ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಸ್ವಚ್ಛವಾದ ಸ್ಥಳದಲ್ಲಿ ಇಡಿ. ಹೀಗೆ ಮಾಡಿದರೆ ಪಿತೃದೋಷವೂ ದೂರವಾಗುತ್ತದೆ, ಮನೆಯಲ್ಲೂ ಕೂಡ ಶಾಂತಿ ಇರುತ್ತದೆ. ಇನ್ನು ನಾಲ್ಕನೇದಾಗಿ ಹರಿದ ಧಾರ್ಮಿಕ ಪುಸ್ತಕಗಳು. ಸ್ನೇಹಿತರೆ, ಭಗವದ್ಗೀತೆ ಆಗಿರಬಹುದು, ರಾಮಾಯಣ, ಪುರಾಣಗಳು ಇವು ಕೇವಲ ಪುಸ್ತಕಗಳಲ್ಲ, ಜ್ಞಾನ ರೂಪದ ದೇವರುಗಳು. ಪೂಜಾ ಕೋಣೆಯಲ್ಲಿ ಹರಿದ ಪುಸ್ತಕ, ಕವರ್ ಇಲ್ಲದ ಗ್ರಂಥ, ಅಸೌಕರ್ಯವಾಗಿ ಇಟ್ಟ ಪುಸ್ತಕ ಇರುವುದು ವಾಸ್ತು ಪ್ರಕಾರ ಅಶುಭ. ಇದರಿಂದ ಮನಸ್ಸಿನಲ್ಲಿ ಗೊಂದಲ, ನಿರ್ಧಾರಗಳಲ್ಲಿ ತಪ್ಪು, ಆಧ್ಯಾತ್ಮಿಕ ಬೆಳವಣಿಗೆಗೆ ಅಡ್ಡಿ. ಹಾಗಾದರೆ ಸರಿಯಾದ ವಿಧಾನ ಯಾವುದು ಅಂದರೆ, ಹರಿದ ಪುಸ್ತಕಗಳನ್ನು ಸರಿಪಡಿಸಿ, ಇಲ್ಲದಿದ್ದರೆ ಗೌರವಪೂರ್ವಕವಾಗಿ ವಿಸರ್ಜನೆ ಮಾಡಿ. ದೇವರ ಪುಸ್ತಕಗಳನ್ನು ಸದಾ ಸ್ವಚ್ಛವಾಗಿ ಇಡಿ. ಇನ್ನು 5ನೇದು ಚೂಪಾದ ವಸ್ತುಗಳನ್ನು ಇಡುವಂಥದ್ದು. ಕತ್ತರಿ ಆಗಿರಬಹುದು, ಚಾಕುಗಳಾಗಿರ್ಬೋದು, ಸೂಜಿ, ಈ ವಸ್ತುಗಳು ಕೆಲವೊಮ್ಮೆ ಪೂಜಾ ಕೋಣೆಯಲ್ಲೇ ಇರುತ್ತವೆ. ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಹರಿತವಾದ ವಸ್ತುಗಳು ಕ್ರೂರತೆ ಮತ್ತು ನಕಾರಾತ್ಮಕತೆಯನ್ನು ಸೂಚಿಸುತ್ತವೆ. ಪೂಜಾ ಮಂದಿರವು ಶಾಂತಿ, ಪ್ರೀತಿ ಮತ್ತು ಸಕಾರಾತ್ಮಕತೆಯ ಸ್ಥಳ. ಅಲ್ಲಿ ಇಂತಹ ವಸ್ತುಗಳಿಗೆ ಸ್ಥಾನವಿಲ್ಲ.
ಕೊನೆಯದಾಗಿ ಹೇಳೋದೇನೆಂದರೆ, ದೇವರು ನಮ್ಮ ಹೃದಯವನ್ನು ನೋಡ್ತಾನೆ, ಆದರೆ ವಾಸ್ತುಶಾಸ್ತ್ರ ನಮ್ಮ ಪರಿಸರವನ್ನು ನೋಡುತ್ತೆ. ಪೂಜಾ ಕೋಣೆ ಸ್ವಚ್ಛವಾಗಿದ್ದರೆ ಮನಸ್ಸು ಸ್ವಚ್ಛವಾಗಿರುತ್ತದೆ, ಮನೆಯಲ್ಲಿ ಶಾಂತಿ ಕೂಡ ನೆಲೆಸುತ್ತದೆ, ಸಮಸ್ಯೆಗಳು ನಿಧಾನವಾಗಿ ದೂರವಾಗುತ್ತವೆ. ಇಂದು ಹೇಳಿದ ಈ 5 ತಪ್ಪುಗಳು ನಿಮ್ಮ ಮನೆಯಲ್ಲಿ ಇದ್ದರೆ ಹಿಂದೆ ಸರಿಪಡಿಸಿ. ದೇವರ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೊಂದು ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಹರೇ ಕೃಷ್ಣ.